ಇವತ್ತು ನಾನು ನಮ್ಮ ಫ್ಯಾಮಿಲಿ ಜೊತೆ ಚೆನ್ನಾಗಿದ್ದೀನಿ. ಆದ್ರೆ ನಾವು ಚೆನ್ನಾಗಿಲ್ವಲ್ಲ. ಉಗ್ರಂ ಸಿನಿಮಾ ನಾವು ಯೂಟ್ಯೂಬಲ್ಲಿ ಫ್ರೀಯಾಗಿ ನೋಡೋದು ಬಿಟ್ಬಿಟ್ಟು 350 ರೂಪಾಯಿ ಕೊಟ್ಬಿಟ್ಟು ಈ ಸಿನಿಮಾ ನೋಡಕ್ ಬಂದಿದ್ದೀವಿ. ಸಿನಿಮಾ ಹೆಂಗಿತ್ತು ಗುರು? ಯಾವುದು ಉಗ್ರಂ ಇನ್ ತೆಲುಗುನಾ? ಉಗ್ರಂ ಇನ್ ತೆಲುಗು ವರ್ಷ ನಾವು ಉಗ್ರಂ ಅಷ್ಟೇ. ಸೊ ಜೊತೆಗೆ ರಾಖಿ ಬಾಯಿ ಬರ್ತಾರೆ, ಅವಾಗ ಭಯಂಕರ ಇನ್ನೊಂದು ಟ್ವಿಸ್ಟ್ ಐತೆ. 350 ರೂಪಾಯಿ ಕೊಟ್ಬಿಟ್ಟು ಸಲಾರ್ ಸಿನಿಮಾ ನೋಡಕ್ ಬಂದಿದ್ದೀನಿ. ಸಿನಿಮಾ ಸ್ಟಾರ್ಟಿಂಗ್ ಅಲ್ಲೇ ಅಪ್ಪು ಬಾಸ್ ಫೋಟೋ ಹಾಕ್ಬಿಟ್ರು. ಇನ್ನ ಸಿನಿಮಾ ಹೆಂಗ್ ಬೇಕಾರಿಲ್ಲ ನೋಡ್ಕೊಂಡು ಹೋಗ್ಬಿಡ್ತೀನಿ. ಉಗ್ರಂ ಸಿನಿಮಾ ನೋಡಕ್ ಹೋಗ್ತಾ ಇದೀವಿ. ಒಳಗಡೆ ಉಗ್ರಂ ಸಿನಿಮಾ ಅಂತೀನಿ ಮರ್ತ್ಬಿಟ್ಟೆ. ಸರಿ, ಸಲಾರ್ ನೋಡಕ್ ಹೋಗ್ತಾ ಇದೀವಿ. ನೋಡೋಣ ಒಳಗಡೆ ಆಚೆಯಿಂದ ಬಂದ್ಮೇಲೆ ಉಗ್ರಮ ಸಲಾರ ಅಂತ ಗೊತ್ತಾಗುತ್ತೆ. ಡೈರೆಕ್ಟರ್ನ ಒಂದ್ ವಿಷಯದಲ್ಲಿ ನೆಚ್ಕೋಬೇಕು. ಕನ್ನಡದಲ್ಲಿ ಸಿನಿಮಾ ಮಾಡ್ಲಿಲ್ಲ ಅಂದ್ರು ಸಿನಿಮಾದಲ್ಲಿ ಹಾಕಿರೋರೆಲ್ಲ ಮ್ಯಾಕ್ಸಿಮಮ್ ಕನ್ನಡಿಗರೇ ಆಕ್ಟ್ ಮಾಡಿದ್ದಾರೆ. ಒಂಥರ ಕನ್ನಡ ಸಿನಿಮಾನ ತೆಲುಗುಲಿ ಡಬ್ಬಿಂಗ್ ಮಾಡಿ ನೋಡ್ದಂಗಿತ್ತು. ಕನ್ನಡಿಗರೇ ನಿರ್ಮಿಸಿ, ನಿರ್ದೇಶಿಸಿ, ಛಾಯಾಗ್ರಹಣ ಮಾಡಿ, ಸಂಗೀತ ಮಾಡಿ ಆಕ್ಟ್ ಮಾಡಿರೋ ತೆಲುಗು ಸಿನಿಮಾ ನೋಡಕ್ ಹೋಗಿದ್ವಿ. ಒಳ್ಳೆ ಭಾಗ್ಯ ಅಲ್ವಾ? ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಆರ್ವಿ. ಸದ್ಯಕ್ಕೆ ನಾನು ಮೈಸೂರಿನ BM ಅಪ್ಡೇಟ್ ಮಾಲ್ನ DRC ಸಿನಿಮಾಸ್ ಬಂದಿದ್ದೀನಿ. ಉಗ್ರಂ ಸಿನಿಮಾ ನೋಡಕ್ಕೆ, ಸಲಾರ್ ಸಿನಿಮಾ ನೋಡಕ್ಕೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ KGF ನಿರ್ಮಾಣ ಮಾಡಿದ ಹೊಂಬಾಳೆ ಫಿಲ್ಮ್ಸ್ ಡೈರೆಕ್ಟರ್ ಪ್ರಶಾಂತ್ ನೀಲು, ಮ್ಯೂಸಿಕ್ ಮಾಡಿರೋರು ರವಿ ಬಸರು, ಕ್ಯಾಮ್ರಾ ವರ್ಕ್ ಮಾಡಿರೋರು ಭುವನ್ ಗೌಡ, ಜೊತೆಗೆ ಆಕ್ಟ್ ಮಾಡಿರೋರಲ್ಲಿ ತುಂಬಾ ಜನ ಕನ್ನಡದವರೇ ಇದ್ದಾರೆ. ಆದ್ರೆ ಈ ಸಿನಿಮಾ ಮಾತ್ರ ತೆಲುಗು ಸಿನಿಮಾ. ಆ ಸಿನಿಮಾದ ಹೆಸರು ಸಲಾರ್ ಅಂತ ನಿಮ್ಗೂ ಗೊತ್ತು. ಲೀಡ್ ರೋಲ್ ಅಲ್ಲಿ ಮಾಡಿರೋದು ಪ್ರಭಾಸ್ ಅಂತಾನೂ ಗೊತ್ತು. ಈ ಸಿನಿಮಾನ ನಾನು ನೋಡಕ್ ಹೋಗ್ಬೇಕಾದ್ರೆ ನನ್ನ ತಲೆಯಿಂದ ಒಂದು ವಿಷಯನ ತೆಗೆದ್ಬಿಟ್ಟೆ. ಸೊ ಉಗ್ರಂಗೂ ಇದಕ್ಕೆ ಏನು ಸಂಬಂಧ ಇರಲ್ಲ, ನಾನು ಅದನ್ನ ತಲೆಯಲ್ಲಿ ಇಟ್ಕೊಂಡು ಹೋಗ್ಬಾರ್ದು. ಹಾಗೇನಾದ್ರೂ ಉಗ್ರಂ ಸಿನಿಮಾ ತಲೆಗೆ ಇಟ್ಕೊಂಡು ಹೋದ್ರೆ ಸಲಾರ್ ಸಿನಿಮಾನ ಸರಿಯಾಗಿ ನೋಡಕ್ಕಾಗಲ್ಲ ಅಂತ ನನ್ನ ಲೈಫಲ್ಲಿ ಅತಿ ಹೆಚ್ಚು ಟಿಕೆಟ್ಗೆ ಪ್ರೈಸ್ನ ಪೇ ಮಾಡಿದ್ದು ಈ ಸಲಾರ್ ಸಿನಿಮಾಗೆ. ಸೊ ಪರವಾಗಿಲ್ಲ, ಏನ್ ಮಾಡೋಕ್ಕಾಗಲ್ಲ, ಕನ್ನಡಿಗರಿಗೆ ಆ ದುಡ್ಡು ವಾಪಸ್ ಬರುತ್ತಲ್ವಾ, ಪ್ರೊಡ್ಯೂಸರು ಕರ್ನಾಟಕದವರೇ ಅಲ್ವಾ. ಸೊ ಹಾಗಾಗಿ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗೆ ಹೋಗ್ಬೋದಿತ್ತು, ಪ್ರೈಸು ಕಡಿಮೆ ಆಗಿತ್ತು. ಏನು ಅಂತಂದ್ರೆ ರವಿ ಬಸು ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೇಳಬೇಕಿತ್ತು RR. ಸೊ ಭಯಂಕರವಾಗಿರುತ್ತೆ ಅದು. ಡಾಲ್ಬಿ ಅಟ್ಮಾಸ್ ಅಲ್ಲಿ 4K ನೋಡ್ತಿದ್ರೆ ಅದ್ರ ಮಜಾನೇ ಬೇರೆ. ಸೊ ಅದಕ್ಕೋಸ್ಕರ ಈ ಥಿಯೇಟರ್ ಸೆಲೆಕ್ಟ್ ಮಾಡಿದೆ. ಎಷ್ಟು 10 ವರ್ಷದಿಂದ ಉಗ್ರಂ ನೋಡಕ್ ಹೋಗಿಲ್ಲ. ಅದನ್ನ ರೀಮೇಕ್ ವರ್ಷನ್ ಮತ್ತೆ ನೋಡಕ್ ಹೋಗ್ತಾ ಇದೀವಿ ಬೇರೆ ಲ್ಯಾಂಗ್ವೇಜ್ ಅಲ್ಲಿ. ಹೌದು ಅಲ್ಲ? ಹೇಳ್ತೀವಿ. ಉಗ್ರಂ ಸಿನಿಮಾ ರಿಲೀಸ್ ಆದಾಗ ಮೈಸೂರಿನ ಲೀಡೋ ಥಿಯೇಟರ್ ಹೋಗ್ಬಿಟ್ಟು 50ನೇ ದಿವಸದಾದ್ಮೇಲೆ ನನ್ನ ಫ್ರೆಂಡು ಕರ್ಕೊಂಡೋಗಿ ತೋರಿಸ್ತಾ, ಬಾಗ್ರು ಶ್ರೀಮುಳ್ಳಿ ಸಿನಿಮಾ ಸಕ್ಕದಾಗೈತೆ ಅಂತ ನೋಡವಂತ. ಅವತ್ತು ನೋಡಿ ಸಿನಿಮಾನ ಒಂದು 50 ಸಲ ನೋಡ್ಬಿಟ್ಟಿದ್ದೀನಿ. ಸೊ ಮತ್ತೆ ಅದನ್ನೇ ತೋರಿಸ್ಬಿಡಿ ಕಣಪ್ಪ, 350 ರೂಪಾಯಿ ತಗೊಂಡು ಅಂತ ಬೇಡ್ಕೊಂಡು ಥಿಯೇಟ್ರ್ ಒಳಗೆ ಬಂದಾಯ್ತು. ಕತ್ತನ್ನ ಸ್ಟ್ರೈಟ್ ಆಗಿ ಇಟ್ಕೊಂಡು ನೋಡಿದ್ರೆ ಸಿನಿಮಾ ಕಾಣಿಸೋದು ಇಷ್ಟೇ. ಸೊ ಒಂದು ಕಾರ್ನಲ್ಲಿ ಕೂತಿದ್ವಿ, ಸ್ವಲ್ಪ ಕತ್ತನ್ನ ಆ ಕಡೆ ತಿರುಗಿಸ್ಕೊಂಡು ನೋಡಿದ್ರೆ ಮಾತ್ರ ಪೂರ್ತಿ ಸ್ಕಿನ್ ಕಾಣಿಸುತ್ತೆ. 350 ಅಲ್ಲ 3500 ಕೊಟ್ಟರು ನಮ್ಮ ಮನೆ ಬರ ಅಂತ ಚೇಂಜ್ ಆಗಲ್ಲ. ಸೊ ಹಾಗಾಗಿ ನಮ್ಗೆ ಇದೆಲ್ಲ ಕಾಮನ್ ಆಗ್ಬಿಟ್ಟೈತೆ. ಸೊ ನೋಡಿ, ಸ್ಟಾರ್ಟಿಂಗ್ನಲ್ಲಿ ಹೇಳಿದ್ನಲ್ವಾ ಸಲಾರ್ ಸಿನಿಮಾದಲ್ಲಿ ರಾಖಿ ಬಾಯಿ ಬರ್ತಾರೆ ಅಂತ. ನೋಡಿ ಇದರಲ್ಲೇ ಟಾಕ್ ಸಿಕ್ತು, ಏನೋ ಪ್ರೋಮೋ ಒಂದು ಬಿಟ್ಟಿದ್ದಾರೆ. ಸೊ ಅದರಲ್ಲೇ ಮಾತ್ರ ಬರೋದು, ಸಿನಿಮಾದಲ್ಲಿ ಅವರಿಲ್ಲ, ಕನ್ಫ್ಯೂಸ್ ಆಗಬೇಡಿ. ಈ ದೃಶ್ಯ ನೋಡಿದ್ಮೇಲೆ ಒಂದು ಮಾತ್ರ ಹೇಳ್ಬೋದು, ಕನ್ನಡ ಚಿತ್ರಾಭಿಮಾನಿಗಳಿಗೆ ದೇವರು ಮೋಸ ಮಾಡ್ಬಿಟ್ಟ ಅಂತ. ಸಿನಿಮಾ ಶುರು ಆಯ್ತು, ಸಿನಿಮಾ ಹೆಂಗೈತೆ ಅಂತ ಹೇಳ್ಬಿಡ್ತೀನಿ ಬನ್ನಿ. ಸಿನಿಮಾನಂತೂ ನಾನು ತೋರ್ಸಕ್ಕಾಗಲ್ಲ, ತೋರ್ಸಕ್ ಹೋದ್ರೆ ನಾನು ಜೈಲಿಗೆ ಹೋಗ್ತೀನಿ ಅಷ್ಟೇ. ಫಸ್ಟ್ ಹಾಫ್ ಹೇಗಿತ್ತು ಅಂದ್ರೆ, ಉಗ್ರಂ ಸಿನಿಮಾಗೆ ಬಜೆಟ್ 1 ಕೋಟಿ ರೂಪಾಯಿ ಇದ್ರೆ ಸಲಾರ್ ಸಿನಿಮಾಗೆ ಬಜೆಟ್ 100 ಕೋಟಿ ರೂಪಾಯಿ. ಸೊ ನೀವು ಇದರಲ್ಲೇ ಗೊತ್ತಾಗಬೇಕಿತ್ತು, ಉಗ್ರಂ ಕಥೆನೇ ಹೈ ಬಜೆಟಲ್ಲಿ ಪ್ರಭಾಸ್ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಸೊ ಫಸ್ಟ್ ಹಾಫಲ್ಲಿ ಏನೇನಿತ್ತು ಉಗ್ರಂ ಸಿನಿಮಾಲ್ಲಿ ಬಂದಿದ್ದೆ ಮ್ಯಾಕ್ಸಿಮಮ್ ಇತ್ತು. ಹಾಗಾದರೆ ಉಗ್ರಂ ಸಿನಿಮಾನೇ ರೀಪ್ರಿಂಟ್ ಮಾಡಿಬಿಟ್ಟಿದ್ದಾರೆ ಅಂದರೆ ಖಂಡಿತ ಇಲ್ಲ. ಸೊ ಕತೆ ಏನಿದೆ ಬೇಸ್ ಅದೇ ಇದೆ, ಸ್ಕ್ರೀನ್ ಪ್ಲೇನ ತುಂಬ ಚೇಂಜ್ ಮಾಡಿದ್ದಾರೆ. ಸೊ ಅದನ್ನೆಲ್ಲ ನೀವು ಪೂರ್ತಿ ಥಿಯೇಟ್ರಲ್ಲಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ. ಆದರೆ ಬೇಸ್ ಏನಿದೆ ಅದು 100% ಉಗ್ರಂದನೆ. ಸಿನಿಮಾದಲ್ಲಿ ರವಿ ಬಸೂರು ಮತ್ತೆ ಭುವನ್ ಗೌಡ ಕ್ಯಾಮ್ರಾ ವರ್ಕು ಇವರಿಬ್ರದ್ದು ಅಲ್ಟಿಮೇಟ್ ಕೆಲಸ ನಡೆದೈತೆ. ಜೊತೆಗೇನೆ ಹೀರೋಯಿನ್ ಅಂತ ಹಾಕೊಂಡಿದ್ದಾರೆ ಶ್ರುತಿ ಹಾಸನ್ನ. ಅವ್ರ ಬದಲು ಉಗ್ರಂ ಸಿನಿಮಾ ಹೀರೋಯಿನ್ ಹರಿಪ್ರಿಯಾನ ಹಾಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತು. ಹಾಗಾದ್ರೆ ನಾವು ಫ್ರೀಯಾಗಿ ಯೂಟ್ಯೂಬಲ್ಲಿ ಇನ್ನೊಂದ್ಸಲಿ ಉಗ್ರಂ ಸಿನಿಮಾನ ನೋಡ್ಕೊಬಿಡೋದ ಗುರು ಅಂತಕಂದ್ರೆ ಖಂಡಿತ ಇಲ್ಲ. ಒಂದು ವಿಜುವಲ್ ಎಫೆಕ್ಟು, ಅದ್ರ ಬ್ಯಾಕ್ ಗ್ರೌಂಡು, ಅದಕ್ಕೇನು ದುಡ್ಡು ಖರ್ಚು ಮಾಡಿದ್ದಾರೆ, ಇವಾಗ ಏನು ಅಪ್ಡೇಟ್ ಮಾಡಿದ್ರೆ ಕತೆ, ಅದನ್ನೆಲ್ಲ ನೋಡಬೇಕು ಅಂದರೆ ಖಂಡಿತ ಒಂದ್ಸಲಿ ಥಿಯೇಟ್ರಿಗೆ ಬರಬೇಕು. ಅದ್ರ ಜೊತೆಗೆ ಟೆಕ್ನಿಷಿಯನ್ಗಳೆಲ್ಲ ನಮ್ಮ ಕನ್ನಡದವರೇ ಆದ್ರೂ, ಆರ್ಟಿಸ್ಟ್ಗಳು ಅಷ್ಟೇ ತುಂಬ ಜನ ಕನ್ನಡದವರೇ ಕಾಣಿಸ್ತಾರೆ. ನಿಮಗೆ ಹೆಂಗೆ ಕಾಣಿಸುತ್ತೆ ಅಂದರೆ ಒಂದು ರೇಂಜಿಗೆ ಸಿನಿಮಾ, ನೀವು ಕನ್ನಡ ಸಿನಿಮಾನ ತೆಲುಗುಲಿ ಡಬ್ಬಿಂಗ್ ಮಾಡ್ಕೊಂಡು ನೋಡ್ತಾ ಇರೋ ಅನ್ನೋ ಫೀಲ್ ಬಂದ್ಬಿಡುತ್ತೆ. ಅಷ್ಟೊಂದು ಜನ ಕನ್ನಡ ಆರ್ಟಿಸ್ಟ್ಗಳನ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಅದಕ್ಕಾದ್ರೂ ಕನ್ನಡಿಗರು ಹೋಗ್ಬಿಟ್ಟು ಒಂದ್ಸಲಿ ಸಲಾರ್ ಸಿನಿಮಾನ ನೋಡ್ಕೊಂಡ್ ಬರ್ಬೋದು. ಹಾಗಾದ್ರೆ ಇಡೀ ಸಿನಿಮಾದಲ್ಲಿ ಪ್ರಭಾಸ್ ಏನು ಮಾಡಿಲ್ಲ ಗುರು ಅಂತ ಕೇಳಿದ್ರೆ ಖಂಡಿತ ಮಾಡೋರೆ. ಅವ್ರಿಗೆ ಜಾಸ್ತಿ ಡೈಲಾಗ್ ಇಲ್ಲ, ಜಸ್ಟ್ ಲುಕ್ಗಳು ಅಷ್ಟೇ, ಆಕ್ಷನ್ನು ಲುಕ್ಕು. ಸೊ ಆಕ್ಷನಲ್ಲಿ ಆ ಲುಕ್ ಕೊಡೋದ್ರಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ಆ ಮಾಸ್ ಫೀಲ್ ಅಂತೂ ಖಂಡಿತ ಬರುತ್ತೆ ಸ್ಕ್ರೀನಲ್ಲಿ. ಸಿನಿಮಾ 2 ಅವರ್ 55 ನಿಮಿಷ ಇದೆ ಲೆಂತ್. ಅದರಲ್ಲಿ ಸುಮಾರು ಒಂದು 2 ಅವರ್ನು ನಿಮ್ಗೆ ಉಗ್ರಂ ಸ್ಟೋರಿನೇ ಹೋಗುತ್ತೆ. ಆ ಲಾಸ್ಟ್ ಏನಿರುತ್ತೆ ಒಂದು 40 ರಿಂದ 50 ನಿಮಿಷ, ಅದು ಟೋಟಲ್ ನೆಕ್ಸ್ಟ್ ಪಾರ್ಟ್ಗೆ ಏನು ಬೇಕು ಲೀಡ್ಗಳು ಅದನ್ನ ಎತ್ಕೊಂಡು ಹೋಗುತ್ತೆ. ಸೊ ಇವಾಗ ಏನಿದೆ ಪಾರ್ಟ್ 1 ಅದು ಬಂದು ಸೀಸ್ ಫೈರ್ ಅಂತ. ಸೊ 2ನೇ ಪಾರ್ಟ್ ಬರುತ್ತೆ, ಅದು ಸೀಕ್ರೆಟ್. ಸೊ ನೀವು ಥಿಯೇಟರ್ಗೆ ಹೋಗಿ ನೋಡಿ, ಇಲ್ಲ ಅಂದ್ರೆ ಪಾರ್ಟ್ 2 ಬಂದಾಗ ನೋಡಿ. ಕನ್ನಡದ ಉಗ್ರಮಲ್ಲಿ ತಿಲಕ್ ಅವ್ರು ಮಾಡಿದ ಕ್ಯಾರೆಕ್ಟರ್ನ ಪೃಥ್ವಿರಾಜ್ ಮಾಡಿದ್ದಾರೆ. ಸೊ ಅವ್ರ ಕ್ಯಾರೆಕ್ಟರ್ನು ಅಷ್ಟೇ ಚೆನ್ನಾಗಿದೆ. ಹಾಗಾದ್ರೆ ಸಿನಿಮಾದಲ್ಲಿ ಏನು ನೆಗೆಟಿವ್ ಇಲ್ವಾ ಗುರು ಅಂತ ಕೇಳಿದ್ರೆ ಖಂಡಿತ ಇದೆ. ಸೆಕೆಂಡ್ ಹಾಫ್ ಸ್ವಲ್ಪ ಸ್ಲೋ, ಜೊತೆಗೆ ಪ್ರಭಾಸ್ಗೆ ಇನ್ನೂ ಹೆಚ್ಚು ಡೈಲಾಗ್ ಕೊಡಬೇಕಿತ್ತು. ಆ ಡೈಲಾಗ್ಗಳೇ ಇಲ್ಲ ಅನ್ಸುತ್ತೆ ಪ್ರಭಾಸ್ಗೆ. ಕಾನ್ಸಾರ್ ಅನ್ನೋ ಪ್ರಪಂಚಕ್ಕೆ ರಾಜ ಯಾರಾಗ್ತಾರೆ ಅನ್ನೋದನ್ನ ಸೆಕೆಂಡ್ ಪಾರ್ಟ್ ನೋಡೇ ತಿಳ್ಕೊಬೇಕು. ಸಿನಿಮಾ ಹೆಂಗಿತ್ತು ಗುರು? ಯಾವುದು ಉಗ್ರಂ ಇನ್ ತೆಲುಗುನಾ? ಉಗ್ರಂ ಇನ್ ತೆಲುಗು ವರ್ಷ ಉಗ್ರಂ ಅಷ್ಟೇ. ಲಾಸ್ಟ್ ಅರ್ಧ ಗಂಟೆ ಬಿಟ್ಟು ಇನ್ ಮಿಕ್ಕಿದ್ದೆಲ್ಲ ಉಗ್ರಮೇ.
ಪ್ರಿಂಟ್ ಹಚ್ಚಿ ಹೊಡೆದ್ಬಿಟ್ಟವ್ರೆ. 10 ರೂಪಾಯಿ ಇತ್ತು ಅಂದ್ರೆ ನಾರ್ಮಲ್ ಟೀ ಶಾಪ್ ಹೋಗಿ ಟೀ ಕುಡಿತೀವಿ, ಅದೇ 1000 ರೂಪಾಯಿ ಇತ್ತು ಅಂದ್ರೆ ಕಾಫಿ ಡೇಗೋ ಸ್ಟಾರ್ ಬಾಕ್ಸ್ಗೆ ಹೋಗ್ತೀವಿ, ಹಂಗಲ್ವಾ? ಹನುಮಂತು ಪಲಾವು ಇಲ್ಲಿರೋ KFCಗೂ ಡಿಫ್ರೆನ್ಸ್. ಕರೆಕ್ಟ್. ಇವ್ರದ್ದು ಹನುಮಂತು ಪಲಾವ್, KFC, ನಂದು ಟೀಗೆ. ಈ ವಿಡಿಯೋನಾರ ಇಷ್ಟ ಆಯ್ತು ಅಂದ್ರೆ ಮಿಸ್ ಮಾಡ್ತೀವಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡದೆ ಫಾಲೋ ಮಾಡೋದಂತೂ ಮರೆಯೋಕೆ ಹೋಗ್ಬಿಡಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಬಾಯ್.